ನಮಸ್ಕಾರ ಎಲ್ರಿಗೂ. ಇವತ್ತು ಸಂಜೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸಂಜೆ ಇವಾಗ 4:00 ಆಗ್ತಾ ಬಂತು. ಲಾಗ್ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ವಿಡಿಯೋ ಶುರು ಮಾಡಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಕರೆಂಟ್ ಕೂಡ ಹೋಯಿತು. ಒಳಗಡೆ ನೋಡಿದರೆ ಕರೆಂಟ್ ಇಲ್ಲ, ಕತ್ಲಾಗಿದೆ. ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸ ಇತ್ತು. ಇವತ್ತು ಸೋರೆಕಾಯಿ ಗಂಜಿ ಮಾಡಬೇಕು ಅಂತ ಇದೆ, ಹಾಗೆ ರೆಡಿ ಮಾಡಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಕರೆಂಟ್ ಹೋಯಿತು. ಹಾಗೆ ಹೇಗೂ ವಿಡಿಯೋ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ, ವಿಡಿಯೋ ಶುರು ಮಾಡೋಣ ಅಂತ ಈಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಟ್ಟಿತ್ತು ಮಳೆ, ಒಂದು ಗಂಟೆ ಆಯಿತು ಅಂತ ಅನಿಸುತ್ತೆ ಮಳೆ ಬಿಟ್ಟು. ಆ ಬಿಟ್ಟ ಬಡ್ಡಿ ಅಷ್ಟೆಲ್ಲ ಇವಾಗ ಬಂದು ನೋಡಿ, ಸಿಟೌಟ್ ನೋಡಿ ಆ ಥರ ಆಗಿದೆ ಅಂತೇಳಿ. ಜಾಸ್ತಿ ಮಳೆ ಬಂದರೆ ಫುಲ್ಲು ಸಿಟೌಟು ಒದ್ದೆ ಆಗುತ್ತೆ ಗಾಳಿಗೆ. ಗಾಳಿ ಕೂಡ ಇತ್ತಲ್ವ, ಇದನ್ನು ಕ್ಲೀನ್ ಮಾಡಬೇಕು, ಒರೆಸ್ಬೇಕು. ಇಲ್ಲಂತ ಹೇಳಿದರೆ ಮಕ್ಳು ಯಾರಾದರೂ ಬಂದರೆ ಜಾರಿ ಬೀಳ್ತಾರೆ. ಹಾಗೆ ಸ್ವಲ್ಪ ತರಕಾರಿ ನಿನ್ನೆ ತಂದಿದ್ರೆ ಅದನ್ನು ಬೆಳಿಗ್ಗೆ ವಾಶ್ ಮಾಡಿಬಿಟ್ಟು ಈ ಥರ ಒಂದು ಟವಲ್ ಮೇಲೆ ಹಾಕಿದ್ದೆ. ನೀರು ಪೂರ್ತಿಯಾಗಿ ಆರಿ ಹೋದ ನಂತರ ಇದನ್ನು ಇವಾಗ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತಾಯಿದ್ದೀನಿ. ಈ ಥರ ಇರುವೆ ಬರೋದು ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಈ ಥರ ಇರುವೆ ಬರೋದು, ಏನು ಇಡೋದಕ್ಕೂ ಗೊತ್ತಿಲ್ಲ. ಎಷ್ಟೇ ಮದ್ದೆಲ್ಲ ಹಾಕಿ ತಂದು ಸ್ಪ್ರೇ ಮಾಡಿದರೂ ಕೂಡ ಅದು ಕಡಿಮೆನೇ ಆಗೋದಿಲ್ಲ. ಈ ತರಕಾರಿಯಲ್ಲಿ ಅವುಗಳಿಗೆ ಏನಿದೆಯೋ ಗೊತ್ತಿಲ್ಲ, ತರಕಾರಿ ಈ ಥರ ಬಿಡಿಸಿಟ್ರು ಕೂಡ ಅದಕ್ಕೆ ಕೂಡ ಇರುವೆ ಬರುತ್ತೆ. ಸ್ವಲ್ಪ ಸಿಹಿ ಅಂಶ ಏನಾದರೂ ಚೆಲ್ಲಿದ್ರೆ ಹೇಳೋದೇ ಬೇಡ, ಫುಲ್ಲು ಮುತ್ತಿಗೆ ಹಾಕಿ ಬಿಡ್ತದೆ ಅಂತ ಹೇಳ್ಬೋದು. ಹಾಗೆ ಟೊಮೆಟೊ, ಕ್ಯಾರೆಟ್ ಎರಡು ತಂದಿದ್ದು, ಅದನ್ನು ಒಂದು ಕ್ಯಾರೆಟ್ ಇವತ್ತು ಹಾಕಿ ಸಾಂಬಾರು ಮಾಡಿದ್ದೆ. ಹಾಗೆ ಟೊಮೆಟೊ ಹಣ್ಣು ತಂದಿದ್ದಾರೆ. ಟೊಮೆಟೊ ರೇಟು ಕಡಿಮೆ ಆಗಿಲ್ಲ, ಮತ್ತು ಉಳಿದ ತರಕಾರಿಗೆಲ್ಲ ಕಡಿಮೆ ಆಗಿದೆ ಅಂತೆ ರೇಟ್. ಟೊಮೆಟೊ ಹಣ್ಣಿಗೆ ಮಾತ್ರ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದ್ರು. 60 ರೂಪಾಯಿ ಏನೋ ಇದೆ ಅಂತ ಕೆಜಿಗೆ. ನೀವು ನೋಡ್ತಾ ಇರ್ಬೋದು ನಮ್ಮ ಕಡೆ ತರಕಾರಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಅಂದರೆ ನಮಗೆ ತರಕಾರಿ ಬೇಕೇ ಅಲ್ವಾ, ಅಡುಗೆಗೆಲ್ಲ ಬೇಕಾಗತ್ತೆ. ಏನೂ ಒಳ್ಳೇದಿರಲ್ಲ ನೋಡಿ, ಚೂರು ಫ್ರೆಶ್ ಇಲ್ಲ ನೋಡಿ. ಈ ಥರ ಹಾಳಾದಂತಹ ತರಕಾರಿಗಳೆಲ್ಲ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು. ನಮ್ಮ ಊರಲ್ಲಿ ಸಾಮಾನ್ಯವಾಗಿ ಇದೇ ರೀತಿ ತರಕಾರಿ ಸಿಗೋದು. ಯಾವ ಅಂಗಡಿಗೆ ಹೋದರೂ ಅಷ್ಟೇ ಫ್ರೆಶ್ ಆಗಿರುವಂತಹ ತರಕಾರಿ ತುಂಬಾ ಕಡಿಮೆ ಸಿಗುತ್ತೆ. ಕೆಲವೊಂದು ಊರಲ್ಲೆಲ್ಲ ನಾನು ನೋಡ್ತಾ ಇರ್ತೀನಿ, ಕೆಲವೊಂದು ಅಂದರೆ ಯೂಟ್ಯೂಬಲ್ಲೆಲ್ಲ ಹಾಕ್ತಾ ಇರ್ತಾರಲ್ವ, ಕೆಲವೊಬ್ಬರ ವಿಡಿಯೋದಲ್ಲೆಲ್ಲ ನೋಡ್ತಾ ಇರಬೇಕಿದ್ರೆ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತುಂಟ ತರಕಾರಿ ಎಲ್ಲ. ಅದೇ ನಮ್ಮ ಊರಲ್ಲಿ ತರಕಾರಿ ತಂದರೆ ಈ ಥರ ನೋಡಿ, ಒಂಚೂರು ಕೂಡ ಫ್ರೆಶ್ ಇರಲ್ಲ ನೋಡಿ. ಈ ಥರ ಎಲ್ಲ ಇರುತ್ತೆ, ನೋಡುವಾಗಲೇ ಗೊತ್ತಾಗತ್ತಲ್ವ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ಏನು ಮಾಡೋಣ, ಆದರೂ ತರಲೇಬೇಕಲ್ವ, ನಮಗೆ ಅಡುಗೆಗೆ ತರಕಾರಿ ಬೇಕೇ ಬೇಕು. ಹಾಗಾಗಿ ಹೇಗಿದ್ದರೂ ತರಲೇಬೇಕಾಗತ್ತೆ. ಇದು ಅಂಬೆಕಾಯಿ ನೋಡಿ, ಅಂಬಡೆ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆಯಲ್ಲಿ, ಅಂಬಡೆ ಅಂತ ಹೇಳ್ತೀವಿ. ಅದು ತಂದಿದ್ದಾರೆ. ಅದು ಕೂಡ ಅಷ್ಟೇ ಸ್ವಲ್ಪ ತರೋದಕ್ಕೆ ಹೇಳಿದೆ ನಾನು, ಜಾಸ್ತಿ ಬೇಡ ಅಂತೇಳಿ. ಅಷ್ಟು ಯಾರು ಕೂಡ ತಿನ್ನಲ್ಲ ಮನೆಯಲ್ಲಿ. ಹಾಗಲಕಾಯಿ ಉಂಟು, ಹಾಗಲಕಾಯಿ ಜೊತೆಗೆ ಇದನ್ನು ಹಾಕಿ ಮಾಡಿದರೆ ತುಂಬ ರುಚಿಯಾಗತ್ತೆ. ಸೊ ಹಾಗಾಗಿ ತರೋದಕ್ಕೆ ಹೇಳಿದೆ. ಸ್ವಲ್ಪ ತನ್ನಿ ಅಂತ ಹೇಳಿದ್ದೀನಿ. ನಾನು ಮಾತ್ರ ತಿನ್ನೋದು, ಹಾಗೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಂದಿದ್ದಾರೆ. ಹಾಗಲಕಾಯಿಗೆ ಹಾಕಿ ನಾಳೆ ಇದನ್ನು ಮಧ್ಯಾಹ್ನಕ್ಕೆ ಗೊಜ್ಜು ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಲಕಾಯಿ ಜೊತೆಗೆ ಚೆನ್ನಾಗಿರುತ್ತೆ ಅಂಬಡೆ ಹಾಕಿದರೆ. ಅಷ್ಟು ಎಳತ್ತಲ್ಲ, ಇದು ಬೆಳ್ತಿದೆ. ನಾನು ಎಳತ್ತಿದೆ ಅಂತ ಅಂದ್ಕೊಂಡೆ, ಎಳತ್ತಿಲ್ಲ, ಅದರ ಪೊರಟೆಲ್ಲ ಗಟ್ಟಿ ಇದೆ. ಎಳತ್ತಾದರೆ ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ನಾವು ಉಪ್ಪಿನಕಾಯಿ ಮಾಡ್ಬೋದು. ಕಟ್ ಮಾಡಿ ಇದನ್ನು ಉದ್ದುದ್ದ ಕಟ್ ಮಾಡಿ ಉಪ್ಪಿನಕಾಯಿ ಮಾಡಿದರೆ ತುಂಬಾ ಚೆನ್ನಾಗಾಗತ್ತೆ. ಆದರೆ ಬೆಳೆದಿದ್ರೆ ಇಡೀ ಅಂಬಡೆ ಹಾಕಿಬಿಟ್ಟು ಉಪ್ಪಿನಕಾಯಿ ಮಾಡ್ಬೋದು. ಆದರೆ ಕಟ್ ಮಾಡಿ ಹಾಕಿದರೆ ಒಳ್ಳೆಯದು. ಇದು ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ನೋಡೋದಕ್ಕೆ ಸಂತಿದ್ರು ಕೂಡ ಬೆಳೆದಿದೆ. ಇದು ಎಲ್ಲ ಬಾಕ್ಸಲ್ಲಿ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಸಂಜೆಗೆ ಇವತ್ತು ನಾನು ಕಷಾಯ ಮಾಡ್ತಾಯಿದ್ದೀನಿ. ಟೀ ಮಾಡಿಲ್ಲ ಇವತ್ತು, ಟೀ ಕಾಫಿ ಏನು ಮಾಡಿಲ್ಲ. ಅಂದರೆ ಇವತ್ತು ಬೆಳಿಗ್ಗೆ ಕುಡಿದಿದ್ದೆ ಟೀ ನಾನು. ಹಾಗೆ ಕೆಲಸ ಎಲ್ಲ ಆದ ನಂತರ ವಾಪಸ್ ಏನೋ ಒಂಥರ
ಟೀ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಆವಾಗ ಕೂಡ ಒಂದು 11-11:30 ಹೊತ್ತಿಗೆ ವಾಪಸ್ ನಾನು ಟೀ ಕುಡ್ದಿದ್ದೆ. ಹಾಗೆ 2 ಸಲ ಕುಡಿದೆ ಅಲ್ವಾ, ಸಿಹಿ ಹಾಕಿ ಅಂದರೆ ಬೆಲ್ಲ ಹಾಕಿ ಕುಡ್ದಿದ್ದೆ ನಾನು. ಅದು 2 ಸಲ ಕುಡ್ದಾದ ನಂತರ ವಾಪಸ್ ನನಗೆ ಬೆಲ್ಲ ಹಾಕಿ ಏನಾದರೂ ಬೆಲ್ಲ ಸಕ್ಕರೆ ಹಾಕಿ ಕುಡಿಯೋದಂತ ಹೇಳಿದರೆ ಅಷ್ಟೊಂದು ಇಷ್ಟ ಆಗಲ್ಲ. ಸ್ವೀಟ್ ಅಂತ ಹೇಳಿದರೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಇವಾಗ ಬೆಲ್ಲ ಹಾಕ್ತೇನೆ. ಕೊತ್ತಂಬರಿ ಮತ್ತು ಜೀರಿಗೆ ಹಾಕಿಬಿಟ್ಟು ಕಷಾಯ ಮಾಡಿ ಕುಡಿತಾ ಇದ್ದೀನಿ. ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಟೀ ಕಾಫಿ ಬೇಡ ಅಂತ ಅನ್ನಿಸ್ತಾ ಇತ್ತು. ಟೀ ಕಾಫಿ ಸಕ್ಕರೆ ಹಾಕದೆ ಕುಡಿಯೋದಕ್ಕೆ ಕೂಡ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಕಷಾಯ ಆದರೆ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ಕಷಾಯ ಮಾಡ್ತಾಯಿದ್ದೀನಿ. ಹಾಗೆ ಸೋರೆಕಾಯಿ ಗಂಜಿ ಮಾಡೋದಕ್ಕೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಸೋರೆಕಾಯಿ ಗಂಜಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. 2 ಟೈಪಲ್ಲಿ ಮಾಡ್ತೀನಿ ನಾನು. ಮೊನ್ನೆ ಒಂದು 4-5 ದಿವಸದ ಹಿಂದೆ ಮಾಡಿದ್ದೆ, ಒಂದು ಬೇರೆ ಥರ ಮಾಡಿದ್ದೆ. ಇವತ್ತು ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ, ಅಂದರೆ ಸ್ವಲ್ಪ ಚೇಂಜ್ ಅಷ್ಟೇ. ಹಾಗೆ ತೋರಿಸ್ತೀನಿ ನಿಮಗೆ ಕೂಡ ಯಾವ ಥರ ಸೋರೆಕಾಯಿ ಗಂಜಿ ಮಾಡೋದಂತ ಅಂದ್ಬಿಟ್ಟು. ಇವಾಗ ಮೊದಲಿಗೆ ಕಷಾಯ ಕುಡಿದು ಆಮೇಲೆ ಸೋರೆಕಾಯಿ ಗಂಜಿ ಮಾಡ್ತೀನಿ. ಎಣ್ಣೆಯಿಂದ ಕಷಾಯ ಪೌಡ್ರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಂತು. ಕಷಾಯ ಪೌಡ್ರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಇವಾಗ ನೋಡಬೇಕಿದ್ರೆ ಅಲ್ಲಿ ಜೀರಿಗೆ ಎಲ್ಲ ಖಾಲಿಯಾಗಿದೆ, ಕೊತ್ತಂಬರಿ ಖಾಲಿಯಾಗಿದೆ, ಜೀರಿಗೆ ಖಾಲಿಯಾಗಿದೆ. ಇವತ್ತು ನೈಟ್ ಹಸ್ಬೆಂಡ್ ಹತ್ರ ತರಲಿಕ್ಕೆ ಹೇಳಿ ಆಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಥರ ಹಾಲೆಲ್ಲ ಹಾಕದೆ ಕಷಾಯ ಮಾಡಿಕೊಂಡು ಕುಡಿತಾ ಇದ್ದೀನಿ. ಮಕ್ಕಳಿಗೆ ಬೇಕು ಅಂತ ಹೇಳಿದ್ರೆ ನಮಗೆ ಕೂಡ ಬೇಕು ಅಂತ ಅಂದ್ಬಿಟ್ಟು, ಸೊ ಅವರಿಗೋಸ್ಕರ ಅಂತ ಹಾಲು ಹಾಕಿಬಿಟ್ಟು ವಾಪಸ್ ಕಷಾಯ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕಿ ಕೊಡ್ತೀನಿ ಇದಕ್ಕೆ ನಾನು ಅವರಿಗೆ. ಸೋರೆಕಾಯಿ ಗಂಜಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಸೋರೆಕಾಯಿನ ಈ ಥರ ಸಣ್ಣ ಪೀಸ್ ಥರ ಕಟ್ ಮಾಡಿಕೊಂಡು ಮಿಕ್ಸಿಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಒಂದು ಚಿಕ್ಕ ಗ್ಲಾಸ್ನಲ್ಲಿ 1 ಗ್ಲಾಸ್ ಅಕ್ಕಿ, ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇಲ್ಲ ನಾನು. ಸಂಜೆ ಆದ್ದರಿಂದ ನಾಳೆಗೆ ಉಳಿದ್ರೆ ಇದು ಹಾಳಾಗುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಫ್ರಿಜ್ಜಲ್ಲಿ ಎತ್ತಿಟ್ಟರು ಕೂಡ ಅಷ್ಟೊಂದು ಫ್ರೆಶ್ ಆಗಿ ಅಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ ನೆಕ್ಸ್ಟ್ ಡೇಗೆ ತಿನ್ನೋದಕ್ಕೆ. ಹಾಗಾಗಿ ಇವತ್ತಿಗೆ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ಒಂದೇ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ನಾನು ಮೆಂತ್ಯ ನಿನ್ನೆ ನಾನು ನೈಟ್ ನೀರಲ್ಲಿ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಎದ್ದ ಕೂಡಲೇ ನಾನು ಅದನ್ನು ಕಟ್ಟಿಡಬೇಕಿತ್ತು, ನನಗೆ ಮರ್ತೋಯ್ತು. ಮಧ್ಯಾಹ್ನ ಆಗಿದೆ ನಾನು ಕಟ್ಟಿಡಬೇಕಿದ್ರೆ. ಸ್ವಲ್ಪ ಬಂದಿದೆ ನೋಡಿ ಮೊಳಕೆ. ಸ್ವಲ್ಪ ಕೆಲವೊಂದು ಮೆಂತ್ಯ ಬಂದಿದೆ, ಕೆಲವೊಂದು ಮೆಂತ್ಯ ಬಂದಿಲ್ಲ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಂತ್ಯಕಾಲನ್ನು ಕೂಡ ತೊಗೊಂಡಿದ್ದೀನಿ. ಮೆಂತ್ಯಕಾಲು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಅಂದರೆ ದೇಹಕ್ಕೆ ಕೂಡ ತುಂಬ ತಂಪಲ್ವಾ. ಹಾಗಾಗಿ ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದ್ದೀನಿ. ನಮಗೆಲ್ರಿಗೂ ಇಷ್ಟ ಮೆಂತ್ಯಕಾಲು ಸ್ವಲ್ಪ ಜಾಸ್ತಿ ಹಾಕಿ ಸೋರೆಕಾಯಿ ಗಂಜಿ ಮಾಡಿದರೆ ತುಂಬ ಇಷ್ಟ. ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಇದನ್ನು ಮತ್ತು ಇದನ್ನು ಒಟ್ಟಿಗೆ ಸ್ವಲ್ಪ ನೀರು ಹಾಕಿ ಒಂದು 3 ಗ್ಲಾಸ್ ನೀರು ಹಾಕ್ತೀನಿ. 4 ಗ್ಲಾಸ್ ನೀರು ಹಾಕ್ತೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಬೇಯಬೇಕಿದು, ಜಾಸ್ತಿ ಬೇಯಬೇಕು. ಹಾಗೆ ಒಂದು 4 ವಿಷಲ್ ತೆಗಿತೀನಿ ನಾನು. ಒಂದು 4 ಹಾಗೆ ಇಲ್ಲಿ ನಾನು ಮೆಂತ್ಯಕಾಳು ಹಾಗೆ ಅಕ್ಕಿಯನ್ನು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 4 ವಿಷಲ್ ಕೂಗಿಸ್ಕೊಂಡಿದ್ದೆ, ಚೆನ್ನಾಗಿ ಬೆಂದಿದೆ ಕೂಡ. ಹಾಗೆ ಸೋರೆಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ಹಾಲು ನಾನಿಲ್ಲಿ ಇಡೀ ತೆಂಗಿನಕಾಯಿ ಅರ್ಧ ಭಾಗದಷ್ಟು ಇರುತ್ತಲ್ವ, ಅದರ ಹಾಲನ್ನು ತೆಗೆದುಬಿಟ್ಟು ಸೇರಿಸ್ತಾ ಇದ್ದೀನಿ. ಒಂದು ದಪ್ಪ ಹಾಲು 1-1.5 ಗ್ಲಾಸ್ ಸಾಕಾಗತ್ತೆ. ಹಾಗೆ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಬೆಲ್ಲ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ, ಕಡಿಮೆ ಬೇಕಾದರೆ ಕಡಿಮೆ ಮಾಡ್ಕೊಳ್ಬೋದು. ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕಿದು. ಅಂದರೆ ಅದು ಸ್ವಲ್ಪ ದಪ್ಪ ಬರಬೇಕು. ನಾವಂದರೆ ಮಾಡಬೇಕಿದ್ರೆ ಸ್ವಲ್ಪ ತೆಳ್ಳಗೆ ಇಟ್ಕೋಬೇಕಾಗತ್ತೆ. ಚೆನ್ನಾಗಿ ಕುದಿ ಬಂದಾಗ ಸ್ವಲ್ಪ ದಪ್ಪ ಬರುತ್ತಲ್ವ, ಜಾಸ್ತಿ ದಪ್ಪ ಮಾಡ್ಕೋಬಾರ್ದು, ಅಷ್ಟೊಂದು ಚೆನ್ನಾಗಾಗಲ್ಲ. ಸೊ ಲೈಟಾಗಿ ದಪ್ಪ ಬಂದರೆ ಸಾಕಾಗತ್ತೆ. ಹಾಗಾಗಿ ಚೆನ್ನಾಗಿ ಕುದಿಬೇಕು. ಹಾಗೆ ಎಲ್ಲ ಒಂದಕ್ಕೊಂದು ಸರಿಯಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸೋಣ. ಹಾಗೆಯೇ ಬೆಳಿಗ್ಗೆ ಸಾಂಬಾರು ಮಾಡಿದ್ದೆ ನಾನು, ತರಕಾರಿ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೆ. ಅದನ್ನು ಇನ್ನೊಂದು ಸೈಡಲ್ಲಿ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ಬೆಳಿಗ್ಗೆ ಮಾಡಿದ್ದೆ ಅಲ್ವಾ, ಸ್ವಲ್ಪ ಬೇಗ ಹಾಳಾಗತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಬಿಸಿ ಮಾಡ್ತಾಯಿದ್ದೀನಿ. ರಾತ್ರಿ ತನಕ ಇಟ್ಟರೆ ಅದು ಹಾಳಾಗತ್ತೆ. ಈಗ ಇಲ್ಲಿ ಸ್ವಲ್ಪ ಸಿಹಿ ಕಡಿಮೆ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಸ್ವಲ್ಪ ಸಿಹಿ ವಾಪಸ್ ಸೇರಿಸ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಸಿಹಿ ಜಾಸ್ತಿ, ನನಗೆ ಸಿಹಿ ಅಷ್ಟೊಂದು ಇಷ್ಟ ಇಲ್ಲ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದು ನಾನು. ಆದರೆ ಅವರಿಗೆ ಕಡಿಮೆ ಹಾಕಿದರೆ ಅಷ್ಟೊಂದು ಇಷ್ಟ ಆಗಲ್ಲ. ಸೋರೆಕಾಯಿ ಗಂಜಿಗೆ ಸ್ವಲ್ಪ ಜಾಸ್ತಿ ಹಾಕಿದರೆ ಇಷ್ಟಪಡ್ತಾರೆ. ಹಾಗಾಗಿ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಸಿಹಿ ಮಾಡಿದ್ದೀನಿ ಇವತ್ತು. ಹಾಗೆ ಕೊನೆಗೆ ಉಪ್ಪು ಹಾಕಬೇಕು. ಉಪ್ಪಂತೂ ಹಾಕಲೇಬೇಕು, ಮರಿಲೇಬಾರ್ದು. ಉಪ್ಪು ಹಾಕದಿದ್ದರೆ ರುಚಿನೇ ಇಲ್ಲ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಕಾಗತ್ತೆ, ಜಾಸ್ತಿ ಉಪ್ಪೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಕೊನೆಗೆ ಹಾಕಬೇಕಂದ್ರೆ ಹಾಲು ಹೊಡಿತದೆ, ಇಲ್ಲ ಅಂತ ಹೇಳಿದ್ರೆ ಒಡೆದೋಗತ್ತೆ ಹಾಲು. ತೆಂಗಿನಕಾಯಿ ಹಾಲು ಏನು ಹಾಕಿರ್ತೀವಿ ನೋಡಿ, ಅದು ಒಡೆದೋಗತ್ತೆ. ಸೊ ಹಾಗಾಗಿ ಕೊನೆಗೆ ಹಾಕಿದ್ರೆ ಆಯಿತು. ಇನ್ನು ನೆಕ್ಸ್ಟ್ ಡೇ ನನಗೆ ಲಡ್ಡು ಮಾಡೋದಿತ್ತು, ಅಂದರೆ ಕುಚ್ಚಲಕ್ಕಿ ಹಾಕಿಬಿಟ್ಟು ಲಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ದಿನಗಳಿಂದ ಅಂದ್ಕೋತಿದ್ದೆ. ಸೊ ಇವಾಗ ಅದನ್ನು ಅಕ್ಕಿ 1 ಗ್ಲಾಸ್ ಅಕ್ಕಿನ ನಾನು ಚೆನ್ನಾಗಿ ವಾಶ್ ಮಾಡಿ ಹಾಗೆ ಗಾಳಿಗೆ ಆರೋದಕ್ಕೆ ಅಂತ ಬಿಟ್ಟಿದ್ದೆ. ಒಂದಿನ ಪೂರ್ತಿ ಅದು ಮನೆ ಒಳಗಡೆನೇ ಒಣಗಬೇಕು, ಬಿಸಿಲಿಗೆ ಇಟ್ಟು ಒಣಗಬಾರ್ದು. ಸೊ ಇವಾಗ ಫೈನಲಿ ಸೋರೆಕಾಯಿ ಗಂಜಿ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಸೋರೆಕಾಯಿ ಗಂಜಿ ಜೊತೆ ಈ ಥರ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ
ಅದರ ಮಜಾನೇ ಬೇರೆ ಅಂತ ಹೇಳ್ಬೋದು. ಮಳೆ ಬರ್ತಾ ಇರಬೇಕಿದ್ರೆ ಸಂಜೆ ಟೈಮಲ್ಲಿ ಈ ಥರ ಬಿಸಿಯಾಗಿ ಏನಾದರೂ ಸಿಕ್ಕಿದರೆ ತುಂಬಾ ಖುಷಿಯಾಗತ್ತಲ್ವಾ. ತುಂಬಾ ಸೂಪರ್ ಆಗಿದೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೀವು, ತುಂಬಾ ಸಖತ್ತಾಗಿ ಬಂದಿದೆ ಮಾತ್ರ. ಮೆಂತ್ಯಕಾಳು ಜಾಸ್ತಿ ಹಾಕಿದ್ದೀನಲ್ವಾ, ಅದು ಬೇರೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಮೊಳಕೆ ಕೂಡ ಬಂದಿತ್ತು. ಸ್ವಲ್ಪನೂ ಕಹಿಯಿಂದ ಅನಿಸಲ್ಲ. ನಾನು ಹಾಕಬೇಕಾದ್ರೆ ಅಂದ್ಕೊಂಡೆ ಇಷ್ಟೊಂದು ಕ್ವಾಂಟಿಟಿಯಲ್ಲಿ ಹಾಕಿ ಸ್ವಲ್ಪ ಕಹಿ ಬರ್ತದ ಅಂತೇಳಿ ಸ್ವಲ್ಪ ಡೌಟ್ ಇತ್ತು ನನಗೆ. ಆದರೆ ಸ್ವಲ್ಪನೂ ಕಹಿ ಬರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಈ ಥರ ಮಾಡಿ ನೋಡಿ. ಜಾಸ್ತಿ ದಪ್ಪ ಮಾಡೋದಕ್ಕೆ ಹೋಗಬೇಡಿ. ನಾನಿವತ್ತು ಯಾವ ಕ್ವಾಂಟಿಟಿಲಿ ಮಾಡಿದ್ದೀನಿ ನೋಡಿ, ಅದೇ ಕ್ವಾಂಟಿಟಿಲಿ ಕರೆಕ್ಟಾಗಿ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಸೂಪರ್ ಆಗಿದೆ. ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ, ತುಂಬಾ ಹೆಲ್ದಿಯಾಗಿರುತ್ತೆ. ಈ ಥರ ಸೋರೆಕಾಯಿ ಗಂಜಿ ಮಾಡಿದರೆ ದೇಹಕ್ಕೆ ಕೂಡ ತಂಪು, ತುಂಬ ಆರೋಗ್ಯಕ್ಕೆ ಕೂಡ ಅಷ್ಟೇ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಇವಾಗ ಇದನ್ನು ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ. ಹಾಗೆ ಇವಾಗ ನಾನು ನೆಕ್ಸ್ಟ್ ಡೇ ಮಧ್ಯಾಹ್ನ ಲಾಗ್ನ ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಗೊಜ್ಜು ಮಾಡೋದಕ್ಕಿಂತ 1 ಗಂಟೆಗಿಂತ ಮೊದಲೇ ಹಾಗಲಕಾಯಿನ ನೀಟಾಗಿ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ, ಕಹಿ ಬಿಡಲಿ ಅಂತ ಅಂದ್ಬಿಟ್ಟು. ನಂತರ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಉಪ್ಪು ನೀರನ್ನೆಲ್ಲ ಚೆಲ್ಬಿಟ್ಟು, ಆಮೇಲೆ ಹುಣಸೆ ರಸ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಒಂದು 3 ಟೇಬಲ್ ಸ್ಪೂನ್ ಅಷ್ಟಾದರೂ ಹಾಕ್ಕೊಳ್ಬೇಕು. ಸ್ವಲ್ಪ ಬೆಲ್ಲ ಕ್ವಾಂಟಿಟಿ ಕೂಡ ಜಾಸ್ತಿ ಹಾಕಬೇಕಾಗತ್ತೆ. ಆಮೇಲೆ ಉಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು ನೀರು ಹಾಕಿಬಿಟ್ಟು ಇದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಇದೊಂದು ಸೈಡಲ್ಲಿ ಚೆನ್ನಾಗಿ ಬೇಯಲಿ. ನಾನು ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದು. ಇದಕ್ಕೆ ಒಂದು 6 ಬ್ಯಾಡಗಿ ಮೆಣಸು, ಒಂದು 5 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 4 ಎಸಳು ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದು. ಅಷ್ಟನ್ನು ಹಾಕಿಬಿಟ್ಟು ಮಸಾಲೆ ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ರೆಡಿ ಮಾಡಿ ಇರುವಂತಹ ಒಂದು ಮಸಾಲೆ ಅಂತ ಹೇಳ್ಬೋದು. ಹಾಗೆ ಅಡುಗೆ ಎಲ್ಲ ಮಾಡ್ತಾ ಇರಬೇಕಿದ್ರೆ ಈ ಥರ ಕಿಚನ್ನ ನಾನು ಅಂದರೆ ಕಿಚನ್ ಕಟ್ಟೆ ಏನಿರುತ್ತೆ ನೋಡಿ ಅದನ್ನು ಒರೆಸ್ತಾನೆ ಇರ್ತೀನಿ. ಆ ಕೆಂಪಿರುವೆ ಇದೆಯಲ್ವ, ಅದು ತುಂಬಾ ಬರುತ್ತೆ ನಮ್ಮ ಮನೆಗೆ. ಈ ಮಳೆಗಾಲದಲ್ಲಂತೂ ಪ್ರತಿ ವರ್ಷ ಅದರದೊಂದು ಕಾಟ ಅಂತಲೇ ಹೇಳ್ಬೋದು. ಎಷ್ಟೇ ಸ್ಪ್ರೇ ಮಾಡಿದರೂ ಕೂಡ ಅದು ಹೋಗಲ್ಲ. ಸ್ವಲ್ಪ ಸಿಹಿ ಏನಾದರೂ ಅಂಶ ಏನಾದರೂ ಇದ್ದರೆ ಈ ಥರ ಕಟ್ಟೆನಲ್ಲಿ ತುಂಬಾ ಮುತ್ತಿಕೊಂಡು ಬಿಡುತ್ತೆ. ಅದೊಂಥರ ಗಲೀಜಂತ ಅನಿಸುತ್ತೆ ನನಗೆ. ಅಂದರೆ ಏನಾದರೂ ಆಹಾರ ಪದಾರ್ಥಕ್ಕೆಲ್ಲ ಬಿದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ ತಿನ್ನೋದಕ್ಕೆ. ಸೊ ಇವಾಗ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಬೀನ್ಸ್ ಪಲ್ಯ ಕೂಡ ಮಾಡೋದಕ್ಕಿದೆ ನನಗೆ. ಹಾಗಾಗಿ ಇದನ್ನು ಬೇಗ ಮಾಡಿ ಆಮೇಲೆ ಬೀನ್ಸ್ ಪಲ್ಯ ಮಾಡೋಣ ಅಂತೇಳಿ ಒಂದು ಕಡೆಯಿಂದ ಕುಕ್ಕರ್ ಇಟ್ಟಿದ್ದೀನಿ, ಅನ್ನ ಆಗ್ತಾಯಿದೆ. ಹಾಗೆ ಇವಾಗ ಚೆನ್ನಾಗಿ ಹಾಗಲಕಾಯಿ ಹೋಳುಗಳು ಬೆಂದ ನಂತರ ನಾವು ರುಬ್ಬಿಟ್ಟಂತಹ ಮಸಾಲೆನ ಹಾಕೋದು. ಈ ಥರ ಒಂದು ಸಲ ಗೊಜ್ಜು ಯಾರಾದರೂ ಮಾಡಿಲ್ಲ ಅಂತ ಹೇಳಿದರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಕೆಲವರು ಬರೀ ಹುಳಿ ಮೆಣಸು ಹಾಕಿಬಿಟ್ಟು ಮಾಡ್ತಾರೆ. ಅಂದರೆ ತೆಂಗಿನ ತುರಿ ಎಲ್ಲ ಹಾಕಲ್ಲ. ನಾನು ತೆಂಗಿನ ತುರಿ ಹಾಕ್ಕೊಂಡೇ ಮಾಡ್ತೀನಿ. ಹುಳಿ ಮೆಣಸು ಅಂತ ಮಾಡಿದರೆ ಸ್ವಲ್ಪ ಹೀಟ್ ಆಗುತ್ತೆ ಬಾಡಿಗೆ. ಆದ್ದರಿಂದ ಈ ಥರ ತೆಂಗಿನ ತುರಿ ಹಾಕಿ ಮಾಡಿದರೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ಇವಾಗ ಇದು ಚೆನ್ನಾಗಿ ಕುದೀಲಿ. ಹಾಗೆ ಬೀನ್ಸು ಕೂಡ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತರಕಾರಿ ಕಟ್ ಮಾಡ್ತೀನಲ್ವ, ಅದರ ಸಿಪ್ಪೆ ತಿರುಳೆಲ್ಲ ಇರುತ್ತಲ್ವ, ಅದನ್ನು ಈ ಥರ ಗಿಡದ ಬುಡಕ್ಕೆ ಹಾಕ್ತೀನಿ. ನಮ್ಮ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅದನ್ನು ಬಿಸಾಡಬೇಡ, ಗಿಡದ ಬುಡಕ್ಕೆ ಹಾಕೋ, ಚೆನ್ನಾಗಿ ಕೊಲ್ತು ಗೊಬ್ಬರ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗೆ ಭಯ, ಏನಾದರೂ ಇರುವೆ ಬರುತ್ತೆ ಅದನ್ನು ಹಾಕಿದ್ರೆ, ಅಂದರೆ ಸಿಹಿ ಅಂಶ ಇರುತ್ತಲ್ವ, ಇರುವೆ ಬರುತ್ತೆ ಅಂತ, ಗಿಡ ಹಾಳಾಗುತ್ತೆ ಅಂತ ಭಯ. ಅದಕ್ಕೆ ಹಸ್ಬೆಂಡ್ ಹೇಳ್ತಾಯಿದ್ರು, ಇಲ್ಲ ನಮ್ಮ ಮನೆಯಲ್ಲಿ ಮದ್ದು ಇದೆಯಲ್ವ, ಅದನ್ನು ಸ್ಪ್ರೇ ಮಾಡಿದರೆ ಆಯಿತು, ಇರುವೆ ಬಂದರೆ ನೀನು ಹಾಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವಾಗ ನಾನು ಅದಕ್ಕೆ ಅಂದರೆ ಗಿಡದ ಬುಡಕ್ಕೇ ನಾನು ಯಾವುದೇ ತರಕಾರಿ ಸಿಪ್ಪೆ ಇದ್ದರೂ ಕೂಡ ತೊಗೊಂಡೋಗಿ ಹಾಕ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಸ್ವಲ್ಪ ಮಾಡಿದ್ದೀನಿ ನಾನು. ಅಂದರೆ ಜಾಸ್ತಿ ಏನು ಬೇಡ, ನಾವು 4 ಜನ ಇರೋದಲ್ವ ಮನೆಯಲ್ಲಿ, ಸ್ವಲ್ಪ ಸ್ವಲ್ಪ ಸಾಕಾಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿದ್ದೀನಿ. ಹಾಗೆ ಹಾಗಲಕಾಯಿ ಗೊಜ್ಜು ರೆಡಿ ಆಯ್ತಲ್ವ, ಈ ಕಡೆ ಬೀನ್ಸ್ ಪಲ್ಯಕ್ಕೆ ಇಟ್ಟಿದ್ದೀನಿ. ಬೀನ್ಸ್ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಈ ಥರ ಪಲ್ಯ ಎಲ್ಲ ಮಾಡಿದರೆ ಸ್ವಲ್ಪ ನೀರು ಥರ ಇದ್ದರೆ ಎಲ್ರಿಗೂ ಇಷ್ಟ. ಅಂದರೆ ಡ್ರೈ ಪಲ್ಯ ಅಷ್ಟೊಂದು ಇಷ್ಟ ಆಗಲ್ಲ ಯಾರಿಗೂ. ಸ್ವಲ್ಪ ನೀರು ಥರ ಇದ್ದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಿಂಪಲ್ಲಾಗಿ ಮಾಡಿದ್ದು, ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ಇವತ್ತು ನಾನು ಕೂಡ ಬೀನ್ಸ್ ಪಲ್ಯ ಮಾಡಿದ್ದೀನಿ. ಹಾಗೆ ಇವತ್ತು ಸೋಯಾ ಇತ್ತು ಮನೆಯಲ್ಲಿ, ಒಂದು ಪ್ಯಾಕೆಟ್ ಸೋಯಾ ತಂದಿದ್ದು ತುಂಬ ದಿನದಿಂದ ಹಾಗೆ ಉಳಿದಿತ್ತು. ಅದನ್ನು ಹಾಕಿಬಿಟ್ಟು ಆಮ್ಲೆಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೋಯಾನ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ನೀರೆಲ್ಲ ಅದರ ತೆಗೆದು ಈ ಥರ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ಪೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ತರಕಾರಿಯಾಗಿ ಈ ಥರ ನೋಡಿ ಕಾಣಿಸ್ತಾ ಇರ್ಬೋದು, ಈ ಥರ ಮಾಡ್ಕೊಂಡ್ರೆ ಆಯಿತು. ಅದನ್ನು ಇವಾಗ ಕಟ್ ಮಾಡಿ ಇಟ್ಟಂತಹ ಈರುಳ್ಳಿ ಜೊತೆ ಸೇರಿಸ್ತಾ ಇದ್ದೀನಿ.
ಇದಕ್ಕೆ ಇವಾಗ ಮೊಟ್ಟೆ ಹಾಕ್ತಾಯಿದ್ದೀನಿ, 2 ಮೊಟ್ಟೆ ಹಾಕ್ತಾಯಿದ್ದೀನಿ. ಅಂದರೆ ಜಾಸ್ತಿ ಕ್ವಾಂಟಿಟಿ ಬರುತ್ತೆ ಇದು. ಸ್ವಲ್ಪ ಕಡಿಮೆ ಬೇಕಿದ್ದರೆ ಕಡಿಮೆ ಹಾಕ್ಕೊಳ್ಳಿ ನೀವು ಸೋಯಾ. ನಾನು ಒಂದು ಸಣ್ಣ ಪ್ಯಾಕೆಟ್ ₹10 ಒಂದು ಪ್ಯಾಕೆಟ್ ಇತ್ತು, ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೆ. ನಮಗೆ 3 ಜನಕ್ಕೆ ಕರೆಕ್ಟಾಗಿ ಆಗಿತ್ತದು. ನಿಮಗೆ ಏನಾದರೂ ಒಬ್ರಿಗಾದರೆ ಅಷ್ಟೊಂದೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಸೋಯಾ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಮಾಡಿ. ಒಬ್ಬರಿಗೆ ತಿನ್ನೋಕ್ಕಾಗಲ್ಲ 2 ಮೊಟ್ಟೆ ಹಾಗೆ ಇಷ್ಟೊಂದು ಕ್ವಾಂಟಿಟಿಲಿ ಸೋಯಾ ಹಾಕಿದರೆ. ಸೊ ಇವಾಗ ಸ್ಮ್ಯಾಶ್ ಮಾಡಿದಂತಹ ಸೋಯಾ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಸೋಯಾದಿಂದ ಮಾಡುವಂತಹ ಯಾವುದೇ ರೆಸಿಪಿ ಆದ್ರೂ ಅಷ್ಟೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಹೆಚ್ಚಾಗಿ ಮಾಡ್ತಾ ಇರ್ತೀನಿ. ನನಗಿಂತಲೂ ನನ್ನ ಮಗ ಜಾಸ್ತಿ ಮಾಡ್ತಾನೆ. ಅವನಿಗೆ ಸೋಯಾ ಅಂತ ಹೇಳಿದರೆ ತುಂಬ ಇಷ್ಟ. ಯಾವಾಗಲೂ ಮನೆಯಲ್ಲಿ 1-2 ಪ್ಯಾಕೆಟ್ ಇದ್ದೇ ಇರುತ್ತೆ. ಏನಾದರೂ ಅದರಿಂದ ಮಾಡಿಕೊಂಡು ತಿಂತಾನೆ. ಒಳ್ಳೆ ಪ್ರೋಟೀನ್ ಇದೆ ಅಮ್ಮ ಅದರಲ್ಲಿ ತುಂಬ ಒಳ್ಳೆಯದು ದೇಹಕ್ಕೆ ಅಂತ ಹೇಳ್ತಾ ಇರ್ತಾನೆ. ರಿಚ್ ಪ್ರೋಟೀನ್ ಇರುತ್ತಲ್ವ ಸೋಯಾದಲ್ಲಿ, ಹಾಗಾಗಿ. ಸೊ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಂತ ಹೇಳಿದರೆ ನಾನು ಹಸಿಮೆಣಸು ಹಾಕೋದಕ್ಕೆ ಹೋಗಿಲ್ಲ. ಹಸಿಮೆಣಸು ಹಾಕಿದರೆ ನನ್ನ ಮಕ್ಕಳು ಇಬ್ಬರೂ ಏನೋ ಅಷ್ಟೊಂದು ಇಷ್ಟಪಡಲ್ಲ ಅವರು. ಈ ಥರ ಆಮ್ಲೆಟ್ಟಿಗೆ ಹಸಿಮೆಣಸೆಲ್ಲ ಹಾಕಿದರೆ ಅರ್ಧಂಬರ್ಧ ಆಮ್ಲೆಟ್ನ ವೇಸ್ಟ್ ಮಾಡ್ತಾರೆ ಇಬ್ಬರೂ. ಹಾಗಾಗಿ ಹಸಿಮೆಣಸೆಲ್ಲ ಹಾಕೋದಕ್ಕೆ ಹೋಗಿಲ್ಲ. ಬರೀ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು ಆಮ್ಲೆಟ್ ಹಾಕ್ತಾಯಿದ್ದೀನಿ. ಈ ಕಡೆ ಕಬ್ಬಿಣದ ಕಾವಲಿ ಇಟ್ಟಿದ್ದೀನಿ ಬಿಸಿಯಾಗಲಿ ಅಂತ ಅಂದ್ಬಿಟ್ಟು. ತೆಂಗಿನೆಣ್ಣೆ ಸ್ವಲ್ಪ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡಿದಂತಹ ಸೋಯಾ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಇದು ದಪ್ಪ ಇರುತ್ತಲ್ವ, ಅಂದರೆ ಇಲ್ಲ ಅಂತ ಹೇಳಿದರೆ ನಾರ್ಮಲಾಗಿ ನಾವು ಮೊಟ್ಟೆ ಆಮ್ಲೆಟ್ ಮಾಡಬೇಕಿದ್ರೆ ತನ್ನಿಂತಾನೇ ಅದು ಹಾಕಿದ ಕೂಡಲೇ ಸ್ಪ್ರೆಡ್ ಆಗುತ್ತೆ. ಬಟ್ ಇದು ಹಾಗಲ್ಲ, ಎಲ್ಲಿ ಹಾಕಿರ್ತೀವೋ ಅಲ್ಲೇ ಇರುತ್ತೆ. ನಾವು ಅದನ್ನು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಬೇಕಿದ್ದರೆ ಹಸಿಮೆಣಸು ಸೇರಿಸ್ಕೊಳ್ಳಿ, ಇಷ್ಟ ಇರೋರು. ಅದು ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಹಸಿಮೆಣಸು ಸೇರಿಸಿದ್ರೆ. ಬಟ್ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಡಿಮೆ ಹಾಕ್ತೀನಿ. ಈಗ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಗ್ಯಾಸ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ ಆದರೆ ಇದು ಕುಕ್ ಆಗಬೇಕಾಗತ್ತೆ. ಸೋಯಾ ಹಾಕಿರೋದ್ರಿಂದ ನಾರ್ಮಲ್ ಆಮ್ಲೆಟ್ ಆದರೆ ಅಷ್ಟೊಂದು ಟೈಮ್ ಏನು ಬೇಕು ಅಂತ ಇಲ್ಲ, ಸ್ವಲ್ಪ ಕಡಿಮೆ ಸಮಯದಲ್ಲೇ ಕುಕ್ ಆಗುತ್ತೆ. ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಇವಾಗ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ನಾನು ಬರೀ ಪೆಪ್ಪರ್ ಮಾತ್ರ ಹಾಕ್ತಾಯಿದ್ದೀನಿ. ಒಂದು 5 ಮಿನಿಟ್ಸ್ ಕುಕ್ ಆದ ನಂತರ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕುಕ್ ಆಗಿದೆ. ಈಗ ಇದನ್ನು ಉಲ್ಟಾ ಹಾಕೋಬೇಕು. ತುಂಬ ದಪ್ಪ ಇದೆಯಲ್ವ, ಉಲ್ಟಾ ಹಾಕಬೇಕಿದ್ರೆ ಕಟ್ ಆಗುತ್ತೆ, ಭಯ ಆಗುತ್ತೆ. ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಒಂದೊಂದು ಸಲ ಈ ಥರ ಆಮ್ಲೆಟ್ ಮಾಡ್ತಾರೆ. ಅದನ್ನು ಉಲ್ಟಾ ಹಾಕಬೇಕಿದ್ರೆ ನಾನೇ ಬರಬೇಕಾಗತ್ತೆ, ಅವರಿಗೆ ಭಯ ಆಗುತ್ತೆ ಕಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಇದು ರೆಡಿ ಆಯಿತು. ಇನ್ನು ಊಟದ ಟೈಮ್ ಅಂತ ಹೇಳ್ಬೋದು. ಆದ್ವಿ ಜೊತೆ ನಾನು ಊಟ ಮಾಡ್ತೀನಿ. ಮಕ್ಕಳಿಗೆ ಸ್ಕೂಲಿಗೆ ರಜೆ ಅಲ್ವಾ, ಮಳೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ತುಂಬ ದಿನ ಆಯಿತು. ಆದ್ವಿ ಕೂಡ ಮನೆಯಲ್ಲೇ ಇದ್ದಾಳೆ. ಈಗ ಅವಳಿಗೆ ಮೊದಲಿಗೆ ಬಡಿಸ್ಕೊಟ್ಟು ಆಮೇಲೆ ನಾನು ಊಟ ಮಾಡಬೇಕು. ಮಧ್ಯಾಹ್ನ ಈ ಥರ ಬಿಸಿ ಬಿಸಿಯಾಗಿ ಅನ್ನದ ಜೊತೆಗೆ ಕಾಂಬಿನೇಷನಾಗಿ ಏನಾದರೂ ಈ ಥರ ಪಲ್ಯ, ಗೊಜ್ಜು, ಸಾರು ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ನಾನ್ ವೆಜ್ ಆದರೆ ಅಷ್ಟೊಂದು ವೆರೈಟಿ ಐಟಮ್ಗಳೆಲ್ಲ ಬೇಕು ಅಂತ ಇಲ್ಲ. ಈ ಥರ ವೆಜ್ಜಲ್ಲಿ ಮಾಡೋದಾದರೆ 1-2-3 ಐಟಮ್ ಬೇಕಾಗತ್ತೆ. ಇಲ್ಲಾಂದರೆ ಅವರು ಅಷ್ಟೊಂದು ಇಷ್ಟಪಡಲ್ಲ. ನನಗೂ ಅಷ್ಟೇ ಈ ಥರ ಒಂದು ಪಲ್ಯ, ಗೊಜ್ಜು ಅಂತ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಇವಾಗ ಪಲ್ಯ ಹಾಕ್ತಾಯಿದ್ದೀನಿ. ಹಾಗೆ ಹಾಗಲಕಾಯಿ ಗೊಜ್ಜು ಅಂತೂ ಸಖತ್ ಇಷ್ಟ ನನಗೆ. ನಾನು ತುಂಬ ಇಷ್ಟಪಡ್ತೀನಿ ಹಾಗಲಕಾಯಿ ಗೊಜ್ಜು. ಮೊದಲಿಂದನೂ ಅಷ್ಟೇ ಹಾಗಲಕಾಯಿ, ಆಮಟೆಕಾಯಿ ಹಾಕ್ಕೊಂಡ್ಬಿಟ್ಟು ಈ ಥರ ಗೊಜ್ಜು ಮಾಡೋದಂತ ಹೇಳಿದರೆ ತುಂಬ ಇಷ್ಟ. 1-2 ದಿನ ಆದರೂ ನಾನು ಇದನ್ನು ಇಟ್ಕೊಂಡು ತಿಂತೀನಿ, ಅಷ್ಟು ಇಷ್ಟ ಅಂತ ಹೇಳ್ಬೋದು. ಹಾಗೆ ಒಂದು ಪೀಸ್ ಆಮ್ಲೆಟ್ ಕೂಡ ಹಾಕಿ ಕೊಟ್ಟಿದ್ದೀನಿ ಅವಳಿಗೆ ಕೂಡ ಇವತ್ತಿನ ಊಟ ತುಂಬಾ ಇಷ್ಟ ಆಗಿತ್ತು. ಹೇಳ್ತಾ ಇದ್ಲು ಊಟ ಇವತ್ತು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು. ಪಲ್ಯ ಅಂತ ಹೇಳಿದರೆ ತುಂಬ ಇಷ್ಟ ಅವಳಿಗೆ. ಪಲ್ಯ ಸಾರು ಅಂದರೆ ಇನ್ನೂ ಇಷ್ಟ. ಹಾಗಾಗಿ ಸ್ವಲ್ಪ ನೀರು ಥರ ಇಟ್ಕೊಂಡಿದ್ದೀನಿ ಪಲ್ಯನ ನಾನು. ಸೊ ಇವತ್ತಿನ ಊಟ ರೆಡಿ. ಮಧ್ಯಾಹ್ನದ ಊಟಕ್ಕೆ ರೆಡಿ ಆಯಿತು ಸ್ನೇಹಿತರೆ. ಇವಾಗ ಬಡಿಸಿದ್ದೀನಿ. ನನ್ನ ಮಗ ಇನ್ನೂ ಬಂದಿಲ್ಲ, ಬರಬೇಕಷ್ಟೇ. ಹಾಫ್ ಡೇ ಕಾಲೇಜ್ ಇರೋದಂತ ಹೇಳಿದ್ದ. ಇನ್ ಕೇಸ್ ಏನಾದರೂ ಫುಲ್ ಡೇ ಇದ್ದರೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಕಾಲ್ ಮಾಡಿಲ್ಲ, ಬರ್ಬೋದು. ಮಗಳಿಗೆ ಬಡಿಸಿದ್ದೀನಿ, ಊಟ ಮಾಡ್ತಾಳೆ ನೋಡು.
ಹೇಗಾಗಿದೆ ಆಮ್ಲೆಟ್ ತಿಂದು ನೋಡು. ಹೇಗುಂಟು ಟೇಸ್ಟ್ ಹೇಗುಂಟು? ನನ್ನ ಮಗ ಆದರೆ ಮಾಡಿ ತಿಂತಾನೆ ಇರ್ತಾ ಇದ್ದ. ಅವನಿಗೆ ಸೋಯಾ ತಿನ್ನೋದಂತ ಹೇಳಿದ್ರೆ ತುಂಬಾ ಇಷ್ಟ. ಸೋಯಾ ತಂದು ಆವಾಗವಾಗ ಏನಾದರೂ ಅದರಿಂದ ಬುರ್ಜಿ ಇಲ್ಲಾಂದರೆ ಈ ಥರ ಆಮ್ಲೆಟ್ ಎಲ್ಲ ಮಾಡಿಕೊಂಡು ತಿಂತಾ ಇದ್ದ. ಇವತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೋಯಾ ಹಾಕಿ ಈ ಥರ ಆಮ್ಲೆಟ್ ಮಾಡಿದ್ದು ನಾನು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ನೋಡೋಣ ಯಾವ ಥರ ಟೇಸ್ಟ್ ಇದೆ ಅಂತ ಅಂದ್ಬಿಟ್ಟು. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂದರೆ ಲೆಂತಿ ಆಗುತ್ತೆ, 2 ದಿನದ ಲಾಗ್ ಅಲ್ವಾ, ಹಾಗಾಗಿ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಾಪಸ್ ನಾನು ಮಧ್ಯಾಹ್ನ ನಂತರ ಏನಾದರೂ ಇದ್ದರೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದನ್ನು ನಾನು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.